ಹಲೋ, ನಮಸ್ತೆ. ನ್ಯೂ ಬ್ಲಾಗ್ ಸ್ವಾಗತ. ಹೇಗಿದ್ದೀರಾ? ಮಕ್ಕಳ ಹತ್ರ ಹೆಂಗೋದು ಭಾಳ ಕಷ್ಟ. ಎಷ್ಟು ಕಂಫರ್ಟಬಲ್ ಆಗಿದ್ರು ಏನಾದ್ರು ಕೈ 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 ಅಂತ ಆಡ್ತಾರೆ. ಒಂದು ನೀರು ತಂದುಕೊಡೆ ಅಂದರೆ ನೀರು ತಂದುಕೊಡೋಕ್ಕಾಗಿಲ್ಲ. ಹಾಗೆ ಹೀಗೆ ಸೊಟ್ಟೆ ಪಟ್ಟೆ ಎಲ್ಲ ಮಾತಾಡ್ತೀವಿ. ಬೆಳಗ್ಗೆಯಿಂದ ಕೆಲಸ ಗೈಸ್. ಇತ್ತಾಳೆ ನನ್ನ ಮಗಳು ಏಜ್ ಅಟೆಂಡ್ ಮಾಡಬೇಕಾದ್ರೆ ನಮ್ಮ ತಮಿಳನ್ಸಲ್ಲಿ ಹಾಲು ಹಣ್ಣು ಕೊಡ್ತಾರೆ. ಅದಕ್ಕೋಸ್ಕರ ಅವ್ರ ಅಪ್ಪ ತಂದು ಕೊಟ್ಟಿದ್ದಾರೆ ನೋಡಿ. ಇತ್ತಾಳೆ ಎಷ್ಟು ವೆಯ್ಟ್ ಅಂದರೆ ಅಷ್ಟು ವೆಯ್ಟ್ ಇದೆ. ಇದು ಗ್ಲಾಸ್ 300 ರೂಪೀಸ್. ಇವಾಗ ಬರುತ್ತೆ ಅಲ್ವ ಗೊತ್ತಿಲ್ಲ, ತುಂಬ ವೆಯ್ಟ್ ಇದೆ. ಅದ್ರಲ್ಲಿ ನಾವು ಎಲ್ಲಿ ನಾನೇನಾರ ಜಗಳ ಆಡ್ತೀನಿ, ನನಗಿಲ್ಲ ನನ್ನ ಮಗಳು ಬರ ತಂದಿದ್ಯಾ ಅಂತ ಹೇಳ್ತೀನಿ ಅಂದ್ಬಿಟ್ಟು ನೋಡಿ, ನನಗೊಂದು ನನ್ನ ಮಗಳಿಗೊಂದು. ಏನಪ್ಪ ಆಯಿತು? ಒಂದು ಮುಳ್ಳು ಕುಚ್ಚಿದ್ರು ತಡೆಯಲ್ಲ. ಒಂದು ಮುಳ್ಳು ಕುಚ್ಚಿದ್ರು ಅಯ್ಯೋ ಅಮ್ಮ ಅಪ್ಪ ಅಂತಾರೆ. ನಾವು ಅವಾಗೆಲ್ಲ ಬರೀ ಕಾಲಲ್ಲಿ ನಡೆದಿದ್ದೀವಿ ಕಣೆ. ಅಯ್ಯೋ ನೀವು ನಂಬಲ್ಲ. ಬರೀ ಅಯ್ಯೋ 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 ಏನು ಹಿಂಗಾಗ್ತಾ ಇದೆಯಾ? ರೇಸ್ ಮಾಡ್ತಾ ಇದೆಯಲ್ಲ ಅಮ್ಮ. ಅಲ್ಲ ಮೆತ್ತಗೆ ಮಾತಾಡೋ ಒಂದು ಅವಾಯ್ಸ್ಲೆ ಚಪ್ಪಲಿ ಕೂಡ ಇರ್ತಾ ಇರಲಿಲ್ಲ ನಮಗೆ, ಗೊತ್ತಾ? ನಡ್ಕೊಂಡೆಲ್ಲ ಮಾರ್ಕೆಟಿಂದ ಚೌಟ್ರಿಯಿಂದೆಲ್ಲ ನಡ್ಕೊಂಡು ಲಂಗ ಜಾಕೆಟ್ ಹಾಕ್ಕೊಂಡು ಹೆಂಗೆ ಬರ್ತಾ ಇದ್ವಿ ಅಂದರೆ 2 ಜಡೆ ಹಾಕ್ಕೊಂಡು ಹಂಗಿರ್ತಾ ಇದ್ವಿ. ಇವಾಗ ಏನಂದರೆ ಏನೋ ವಯಸ್ಸಾದವ್ರ ಥರ ನೋಡಿ ಕೊಂಡೆ ಗಂಟು ನೋಡಿ ಗೈಸ್. ನೋಡಿ ಎಷ್ಟು ವಯಸ್ಸಾಗಿರೋರ ಥರ ಆ ಗಂಟು ಹಾಕತ್ತಾರೆ ನೋಡಿ. ಅವಾಗೆಲ್ಲ 2 ಜಡೆ ಎಳೆದ್ರೆ ಎಷ್ಟು ಟೈಟಾಗಿ ಎಳೆಯೋರು ನಮ್ಮ ತಾಯಿಯವರು, ಅಷ್ಟು ಪರ್ಫೆಕ್ಟಾಗಿ ಅದು ಬಿಚ್ಚಕ್ಕೆ ಕೂಡ ಆಗ್ತಾಯಿಲ್ಲ 2 ಜಡೆ ಎಳೆದ್ರೆ. ಅವಾಗೆಲ್ಲ ಹಂಗೆ ಜಡೆ ಎಳಿಸ್ಕೊಂಡು ಮಡ್ಚಿ ಬದನೆಕಾಯಿ ಜಡೆ ಎಲ್ಲ ಎಳಿಸ್ಕೊಂಡು ಹಂಗೆ ಹಾಕ್ಕೊತಾ ಇದ್ವಿ. ಇವಾಗಿರೋ ಮಕ್ಳುಗಳು ಏನು ಬೇಡ ಅಂತಾರಪ್ಪ. ಏನು ಜಡೆ ಹಾಕ್ಕೊಳ್ಳಲ್ಲ, ಅದು ಜುಟ್ಟು ಹಾಕ್ಕೊಳ್ಳಲ್ಲ. ನಾನಂತೆ ನೋಡಿ, ನಾನು ಹಾಕಬೇಕು ನೋಡಿ. ಬೆಳಗ್ಗೆ ಸ್ನಾನ ಆಗೈತೆ, ಅರ್ಧ ಒಣಗಿದೆ ಏರು, ಇನ್ನು ಅರ್ಧ ಒಣಗಿಲ್ಲ ನೋಡಿ, ಒಣಗಿಲ್ಲ. ಇಷ್ಟವಾದರೆ ಲೈಕ್ ಮಾಡಿ, ಓಕೆನಾ? ಏನಾದರೂ ಕಮೆಂಟ್ ಇದ್ದರೆ ಹಾಕ್ರಿ. ಸಬ್ಸ್ಕ್ರೈಬರ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಓಕೆನಾ? ಮತ್ತೊಂದು ವಿಡಿಯೋ ಬರುತ್ತೆ.